ಬಸ್ ಸರ್, ನಾನು ಹೇಳಿದ್ನಲ್ಲ, ಟೈಗರ್ ಕೇರ್ ಆಫ್ ರೈಲ್ವೆ ಸ್ಟೇಷನ್ ಇವರೇ. ನೀನೆಲ್ಲೋ ನೋಡಿದ ಮುಖ ಇದು. ಕರ್ನಾಟಕದಲ್ಲಿ ಈ ಫೇಸ್ ನೋಡಿದ್ರೆ ಎಲ್ಲರೂ ಈಗ ಹೇಳೋದು ಮ್ಯಾಟ್ರ್ ಹೇಳೋ. ಅದು ಮ್ಯಾಟ್ರ್ ವೆರಿ ಸಿಂಪಲ್ ಆದ್ರೆ ನಾನು ಯಾಕೆ ಬೇಕು, ಇವನೇ ಮಾಡ್ತಾ ಇದ್ದ. ಸರಿ ಇಲ್ಲ ಪತ್ತು. ನನ್ನ ಫ್ರೆಂಡ್ ಮೋಹನ್ ಅಂತಿದ್ದಾನೆ. ಸರಿ, ನಾನು ತುಂಬಾ ಬೇಕಾಗಿರೋ ಡಾಕ್ಯುಮೆಂಟ್ ನ ನಾಳೆ ಒಂದ್ ಕಡೆ ಕೊಡ್ತಾ ಇದ್ದಾನೆ. ಯಾವ್ದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಅದ್ ನನ್ಗೆ ಬೇಕು. ಟೈಗರ್, ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆ ಡಾಕ್ಯುಮೆಂಟ್ ನನ್ಗೆ ಬೇಕು. ತಗೋ. ದುಡ್ಡು ಬಿತ್ತಲ್ಲ ಗುರು, ನಿನ್ ಕೆಲಸ ಆಯ್ತು ಅನ್ಕೋ. ಸರಿ, ಕೂಲಿ ಕೈ ಅಲ್ವಾ? ಮಿಸ್ ಆಗಬಾರ್ದು ಟೈಗರ್. ಮಿಸ್ಸೇ ಆಗಲ್ಲ, ಓಕೆನಾ? ನನ್ನ ಹೆಸರು ಮೋಹನ್, ಸನ್ ಆಫ್ ಕಿಟ್ಟಿ, ಶ್ರೀರಾಮ್ಪುರ ಕಿಟ್ಟಿ, ನಂಬರ್ 30, ಬೆಂಗಳೂರು 78. ಸಾಕಾ? ಇನ್ನು ಬೇಕಾ? ದುಡ್ಡು ಕೊಟ್ರೆ ಏನ್ ಬೇಕಾದ್ರು ಮಾಡ್ತೀಯಾ? ನಿಂದೇನ್ ಡೀಲು? ಡಬಲ್ ಕೊಡ್ತೀನಿ, ಬಾರ್ಸಿ ನಿಮ್ಗೆ. ಸೂಪರ್ ಶಾಟ್. ಕರ್ಕೊಂಡ್ ಬಂದಿದ್ದ ನಾನು ನನಗೆ ಹೊಡಿತ್ಯಾ? ಔಟ್ ಮಾಡಿ. ದುಡ್ಡು ಕೊಟ್ಟು ಗುಮ್ಮಿಸ್ಕೊಳ್ಳೋದು ಅಂದ್ರೆ ಇದೆ ಟೈಗರ್. ಸೂಪರ್ ಕಮಾಯ್. ನಿನ್ಗೂ ಗುಮ್ಬೇಕಪ್ಪ? 1 2 3 ಬಸ್ ಸಾಕಾಗ ಸರ್. ನಿಂದನಪ್ಪ ಗೋಳು? ಇದು ಬಿಸ್ನೆಸ್ ಟೈಮು, ವೇಸ್ಟ್ ಬಾಡಿಗಳು ಸರ್. ನಮ್ ಬಿಸ್ನೆಸ್ ಮುಗ್ದಿದೆ, ಅದಕ್ಕೊಂದು ಮುಕ್ತಿ ಕೊಡ್ತಾರೆ. ಗೊತ್ತಾಯ್ತು. 16, 17, 18, 19, 20. ಹಬ್ಬ, ಒಳ್ಳೆ ಕಲೆಕ್ಷನ್. ಹೇಯ್, ನೀನ್ ಯಾಕೆ ಸೆರಗು ಮುಚ್ಕೊಂಡ್ ಬರ್ತಾ ಇದೆಯಾ? ಚಳಿ ಆಗ್ತಾ ಇದೆ ನಿನ್ಗೆ? ಇಲ್ಲ ಬಸ್, ಮತ್ತೆ ನಾನು ದೆಪ್ಕ ಬಂದ್ಬಿಟ್ಟೆ. ನಡಿಯಾ. ಸ್ಮೆಲ್ ಬೇರೆ ಹೊಡಿತಿದೆಯಲ್ಲ ನಮ್ಮ ಆಟೋದಲ್ಲಿ. ಬೇಡ, ಹತ್ರ ಬರ್ಬೇಡ, ಚುಚ್ಬಿಡ್ತೀನಿ. ಹೋಗು. ಬೇಡ, ಚುಚ್ಬಿಡ್ತೀನಿ. ಬೇಡ, ಹತ್ರ ಬರ್ಬೇಡ. ಬೇಡ. ಪ್ಲೀಸ್, ನನ್ನೇನು ಮಾಡ್ಬೇಡ. ನನ್ನ ಬಿಟ್ಬಿಡು. ನಾನು ಹೊರಟೋಗ್ತೀನಿ. ನನ್ನ ರೇಪ್ ಮಾಡ್ಬೇಡ. ಮುರಿದು ಮೂಟೆ ಕಟ್ಟಿ ಶಿವಾಜಿನಗರಕ್ಕೆ ತಗೊಂಡೋಗಿ ತೂಕ ಹಾಕಿದ್ರು 1/4 kg ಬಾಡಿಲ್ಲ ನಿನ್ ಬಾಡಿಯಲ್ಲಿ. ನಿನ್ನ ನಾನ್ ರೇಪ, ಅದ ನನ್ ರೆಕಾರ್ಡಲ್ಲೇ ಇಲ್ಲ. ಹೌದು, ನನ್ ಮನೇಲಿ ನೀನ್ ಹೆಂಗೆ? ಈ ಬೋಗಿ ನಿಮ್ಮನೇನಾ? ಲೈ, ಇದು ಬೋಗಿ ಎಲ್ಲ ಕಣೆ, ನನ್ ಗುಡಿ. ಅಕ್ಕ ಪಕ್ಕದಲ್ಲಿರೋ ನಾಯಿಗಳೇ ಒಳಗ್ ಬರಕ್ಕೆ ಎದುರ್ಕೋತವೆ. ನೀನ್ ಹೆಂಗೆ ಬಂದೆ? ನಡುರಾತ್ರಿಲಿ ಒಂದ್ ಹೆಣ್ಣು ಇಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ನಲ್ಲಿ ಅಲ್ಲಿ ಇಲ್ಲಿ ಮಲಗಕ್ಕಾಗಲ್ವಲ್ಲ, ಅದಕ್ಕೆ ಇವತ್ ಒಂದ್ ರಾತ್ರಿ ಇಲ್ಲಿ ಮಲಗೋಣ ಅಂತ ಬಂದೆ. ಇವತ್ ಒಂದಿನ ಇಲ್ಲಿ ಇರಕ್ ಜಾಗ ಕೊಡಿ. ಬೆಳಗಿನ ಎದ್ದು ಹೊರಟೋಗ್ತೀನಿ. ನಿಜವಾಗ್ಲೂ ಹೊರಟೋಗ್ತೀನಿ. ನಿಮಗ್ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಹೊರಟೋಗ್ತೀನಿ. ಓಯ್ ಕೊಯ್ಕ್ಲೆ, ಒಂಟಿ ಹೆಣ್ಣು ಅಂತಿದ್ಯಾ? ಸೈಲೆಂಟ್ ಆಗ ಮೂಲೆಗೆ ಹೋಗಿ ಬಿತ್ಕೋಬೇಕು. ಡೋಂಟ್ ಡಿಸ್ಟರ್ಬ್ ಮೀ, ಓಕೆ? ಬರ್ತ ಸೊಳ್ಳೆ ಕರ್ಕೊಂಡ್ಬಿಟ್ಟಳೆ. ರಾತ್ರಿ ಆಗಲಿ ಓಡ್ ಸಾಯ್ಸ.
ಏನೋ ಸಂಬಂಧ? ನಿಂಗೆ ದುಡ್ಡು ಬೇಕಾ? ಎಷ್ಟು ದುಡ್ಡು ಬೇಕು ಹೇಳು? 10 ಲಕ್ಷನ 20 ಲಕ್ಷನ? ಅವಳಿಗೊಂದು ಬೆಲೆ ಕಟ್ಟ ಬೆಲೆ. ದುಡ್ಡುಗೋಸ್ಕರ ಎಂತ ಕೆಲಸ ಬೇಕಾದ್ರೂ ಮಾಡ್ತೀನಿ. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಮಗ ನೀನು. ನನಗೆ ಗೊತ್ತು. ಪ್ರಾಪರ್ಟಿ ಬೇಕಾ ಕೇಳೋ, ಎಲ್ಲಿ ಬೇಕಾದ್ರೂ ತಗೋ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಅವಳ ದುಡ್ಡ. ಇಲ್ಲ ಪ್ರಾಪರ್ಟಿ ಬೇಕಾ? ಏನ್ ಬೇಕು ಕೇಳು. ಅವಳು ನನಗೆ ಬೇಕಷ್ಟೇ. ಕೇಳೋ ಏನ್ ಬೇಕು. ಮಗನೇ, ನನ್ಗೆ ಅವಳೇ ಬೇಕು. ಬಳ್ಳಾರಿ ಬ್ರದರ್ಸ್ ಹತ್ರ ತಪ್ಪು ಮಾಡ್ತಿದ್ದೆ ಟೈಗರ್. ಸೈಲೆಂಟ್ ಆಗಿ ಸೈಡಿಗೆ ಇದ್ರೆ ಒಳ್ಳೇದು. ಸೈಲೆಂಟ್ ಅರ್ಥನೇ ಗೊತ್ತಿಲ್ದಿರೋ ವೈಲೆಂಟ್ ಬ್ಲಡ್ ಕೊಣ ಇದು. ನಿನ್ ಕತೆ ಏನು ಅಂತ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಈಗಲೂ ನಾನು ಇನ್ನೇನು ಕೇಳಲ್ಲ. ಬಾ. ಟೈಗರ್, ಅದೇನು ಅಂದ್ರೆ ಅದು ನಮ್ಮೂರು ಬಳ್ಳಾರಿ. ಇವಾಗ ಬಂದಿದ್ನಲ್ಲ, ಅವನ್ ಬಳ್ಳಾರಿಯಿಂದ ಬಂದಿತ್ತು. ರಾಮ್ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಭರತ್ ರೆಡ್ಡಿ 3 ಜನ ಅಣ್ಣ ತಮ್ಮಂದ್ರು. ಇಡೀ ಬಳ್ಳಾರಿಲಿ ಇವ್ರನ್ನ ಎದುರಾಕೊಳ್ಳೋರು ಆ ಹಳೆ ಬಂಗಲೆಯಲ್ಲಿ ನೀತಿ ಇರೋದು ಸಾಧ್ಯ. 10 ತಲೆಮಾರಿ ತಿಂದ್ರು ನೀತಿ ಕಾರಕ್ಕಿಲ್ಲ. ಕೇಳಿಸ್ಕೊಂಡಿರೋ ಸ್ವಾಮಿಗಳೇ, ಹೇಗಾದ್ರೂ ಮಾಡಿ ಆ ನಿಧಿ ನಮ್ಮ ಕೈಗೆ ಸೇರೋ ಹಾಗೆ ಮಾಡಿ. ಸಾಯೋ ತನಕ ನಿಮ್ಮ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತೀನಿ. ಫೋಟೋ ಪೂಜೆ ಎಲ್ಲಾನು ಸತ್ಯ. ಆದ್ರೆ ನಿಧಿಲಿ ಅರ್ಧ ಭಾಗ ನನಗೆ ಕೊಡು. ಅಲ್ಲ ಸ್ವಾಮಿ, ಆ ಜಾಗ ನಂದು. ತೆಗೆದುಕೊಡೋದು ಮಾತ್ರ ನಿಮ್ಮ ಕೆಲಸ. ಅದಕ್ಕೆ ಯಾಕೆ 50%? 10% ಓಕೆನಾ? ಶಾಸ್ತ್ರೋಕ್ತವಾಗಿ ನಿಧಿ ತೆಗಿಬೇಕು ಚೇಟ. ಸ್ವಲ್ಪ ಯಾಮಾರಿ ಬಿಟ್ಟರೆ ನಿಧಿ ಬೂದಿಯಾಗಿ ಬಿಡುತ್ತೆ. ನಮಗೆ ಸಾವು ಬರುತ್ತೆ. ಬಂಗಲೆನಿಂದಾಗಿರ್ಬೋದು, ಆದರೆ ನಿಧಿ ನಿಂದಾಗೋದು ಅಷ್ಟು ಸುಲಭ ಅಲ್ಲ. 40% ಕೊಟ್ರೆ ನಂದು ಜೀವ ಒತ್ತೆ ಇಟ್ಟು ನಿಧಿ ತೆಗಿತೀನಿ. ಇಲ್ಲೇನಾ ನಿಂಗೂ ಇಷ್ಟ. ನಿಮ್ಮ ಪರ್ಸೆಂಟೇಜಿಗೆ ನಾನು ಒಪ್ಕೊಂಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಆ ನಿಧಿ ನಮ್ಮ ಕೈ ತಪ್ಪು ಹೋಗ್ಬಾರ್ದು. ಸರಿ, ಜಗದಂಬೆ ಕೃಪೆ. ಏನು ಮಾಡಬೇಕು, ಎಂತ ಮಾಡಬೇಕು ಬೆಳಗ್ಗೆ ಹೇಳ್ತೀನಿ. ಬರ್ತೀನಿ ಸ್ವಾಮಿ. ನಮಸ್ಕಾರ.
ನಮಸ್ತೆ. ನಮಸ್ಕಾರ. ನೈಟ್ ಪೂರ್ತಿ ನಿಧಿ ವಶೀಕರಣ ಮಂಥನ ಮಾಡಿದ್ದೀನಿ. ಅದಕ್ಕೆ ಅಷ್ಟದಿಕ್ಕುಗಳಿಗೆ ನಾನು ಪೂಜೆ ಮಾಡಬೇಕು, ನಿಧಿಗೆ ದಿಗ್ಬಂಧನ ಹಾಕಬೇಕು. ಪೂಜೆ ಕೊನೆ ಅಮಾವಾಸ್ಯೆ ದಿನ ಒಂದು ಬಲಿ ನಡಿಬೇಕು. ಆಮೇಲೆ ಆ ನಿಧಿನ ತ್ಯಾಗಿಬೇಕು. ಹೇಳಿ, ಯಾವ ಬಲಿ ಬೇಕು? ಕುರಿನ, ಕೋಳಿನ, ಇಲ್ಲ ಕೋಣನ? ಪ್ರಾಣಿ ಬಲಿ ಅಲ್ಲ, ನರಬಲಿ. ನರಬಲಿನ? ಗುರುಗಳೇ, ನೆನ್ನೆನೆ ನರಬಲಿ ಕೊಟ್ಟಾಯ್ತು. ನಿಧಿ ಜಾಗದಲ್ಲಿ ಕೂಲಿ ಅವನ್ನ ಕೊಚ್ಚಾಕಿದ್ದೀನಿ. ನರಬಲಿಗೆ ಬೇಕಾಗಿರೋದು ಗಂಡೆ ಅಲ್ಲ, ಯೌವನಕ್ಕೆ ಕಾಲಿಟ್ಟ ಪೆಣ್ಕುಟ್ಟಿ. ಅವಳು ಮೈಯನ್ನ ಯಾರು ಮುಟ್ಟಿರಬಾರದು, ಕನ್ಯೆ ಆಗಿರಬೇಕು. ಅವಳ ಮೈ ಮೇಲೆ ಮೀನು ಆಕಾರದ ಮಚ್ಚೆ ಇರಬೇಕು. ಚೇಟ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಆಗಿರಬೇಕು. ಅಂಥ ಪೆಣ್ಕುಟ್ಟಿಯ ಬಲಿ ಕೊಟ್ಟರೆ ನಿಧಿ ಕಾಡಿಕ್ಯೂ. ನೀವು ಹೇಳೋ ಗುಣಲಕ್ಷಣ ಇರೋ ಹುಡುಗಿ ಎಲ್ಲಿ ಸಿಗ್ತಾಳೆ? ಕೂತುಕೋ ಚೇಟ. ರಾಮರೆಡ್ಡಿ, ನಿಮ್ಮ ಊರಲ್ಲಿ ಈಶಾನ್ಯ ದಿಕ್ಕಿನಲ್ಲಿ 5 ಕಿಲೋಮೀಟರ್ ಹೋದರೆ ಆ ಹುಡುಗಿ ಸಿಗ್ತಾಳೆ. ಇದರಲ್ಲಿ ಯಾವ ಡೌಟ್ ಇಲ್ಲ. ಗೊತ್ತಾಯ್ತಾ? ಆ ಮಂತ್ರವಾದಿ ಮಾತು ಕೇಳ್ಕೊಂಡು ಆ ಎಲ್ಲಾ ಗುಣಗಳು ನನ್ನಲ್ಲಿದೆ ಅಂತ ಆ 3 ಜನ ಅಣ್ಣ ತಮ್ಮಂದ್ರು ನನ್ನ ಹಿಂದೆ ಬಿದ್ರು. ಹಾಗಾದ್ರೆ ಅವ್ರು ಬಂದಿದ್ದು ನಿನ್ನ ನೆತ್ತಾಕೊಂಡು ಹೋಗಿ ಬಲಿ ಕೊಡಕ? ಇಷ್ಟೆಲ್ಲ ಆದ್ರೂ ನಿಮ್ಮಪ್ಪ ಅಮ್ಮ ಸುಮ್ಮನೆ ಇದ್ರಾ? ಅಪ್ಪ ಅಮ್ಮ ಮನೆ, ನನ್ನ ತಾಯಿ ತೀರ್ಕೊಂಡಾಗ್ಲೇ ಎಲ್ಲ ಹೊರಟೋಯ್ತು. ನನಗೊಬ್ಳು ಮಲ್ತಾಯಿ ಇದ್ಲು. ಅಮ್ಮ ಏನು ಹೊಟ್ಟೆ ಹಸಿತೈತಮ್ಮ. ಏ ನಿಮ್ಮಕ್ಕ ಮುಸ್ರೆ ತಿಕ್ಕಕ್ ಹೋಗವಳೆ, ಅದೇನ್ ತಗೊಂಬತ್ತಾಳು ನೋಡೋಣ ತಡಿಯ. ಅಮ್ಮ ನಿಂದೇನೆ ಗೋಳು? ನಂಗೂ ಹೊಟ್ಟೆ ಹಸಿತಿದೆ ಅಮ್ಮ. ಏ ಮೂದೇವಿ, ಅವ್ನ್ ಹೇಳಿದ್ ನಿನ್ ಕೇಳಿಸ್ಲಿಲ್ವಾ? ಯಾರಿಗೆ ಯಾರುಂಟು ಮಗಳೇ ಕಿತ್ತೋಗಿರೋ ಸಂಸಾರ, ಇದು ತಂಗಳ ಸಾರ ಮಗಳೇ. ಏ ಸುಕ್ಲಾತಿ, ಯಾಕೆ ಲೇಟು? ಎಲ್ಲ ಲೇಟ್ ಹೋಗಿದೆ. ಅವಾಗಿದ್ದ ಮಕ್ಳು ಬಡ್ಕೋತಾವೆ ಹಸು ಅಂತ. ಮೂದೇವಿ ತಂಗಳಿಗೆ ಏ ಬನ್ರೋ ಬಡ್ಕೋತಾ ಇದ್ರಲ್ಲ ಅವಾಗ್ಲೇ ಹಸು ಅಂತ. ತಿನ್ನಿ. ಕೊಡೋದ್ ಕೊಡ್ತಾರೆ, ಬಿಸಿ ಕೊಟ್ರೆ ಇವ್ರ ಅಪ್ಪನ ಮನೆ ಗಂಟೋಯ್ತದ. ಕೈ ಹಾಕು. ಸಾಕೇನೋ ನಿಂಗೆ? ನೋಡೋದ್ ನೋಡ್ ಬಿಕ್ನಾಸಿ ತಿನ್ಕೋ. ಹೀಗಿರುವಾಗ ನಮ್ಮಪ್ಪ ಊರು ತುಂಬಾ ಸಾಲ ಮಾಡ್ಕೊಂಡಿದ್ರು. ಏ ಯಾವ್ದೋ ಸಾಲ? ಯಾವ ಸಾಲನ? ಸಾರ ಅಂಗಡಿ ತವಿಸ್ಕೊಂಡಲ್ಲ ಆ ಸಾಲ. ನಾನ್ಯಾರು ಗೊತ್ತೇನೋ? ಬಳ್ಳಾರಿ ಹಳೆ ಬಂಟ ಒಲೆ ಮಾಡಿದ ಅಷ್ಟೇ. ಕುಡ್ದಿದ್ದು ಆಯ್ತು, ಮಾಡಿದ್ದು ಆಯ್ತು. ಹೋಗಲ್ಲ. ಈಸ್ಕೊಂಡಿದ್ದೀನ ಇಲ್ಲ ಅಂತೀಯ? ಕರಿಯ ನೀನ್ ನಾ ಮಾತಾಡ್ತೀನಿ.
ಬಳ್ಳಾರಿ ಹಳೆ ಪಂಡ್ರಿಗೆ ಹೆಂಡ್ತಿನ ಕರಿ ಅಂತೇನೋ ಬಿಟ್ಟ ಅಂದ್ರೆ ನೀನು ನಿಮ್ ಯೋಗ್ಯತೆ ಬೆಂಕಿ ಹಾಕ ನನ್ನ ಹೆಸರು ಸಾಲ ಮಾಡ್ತೀರೋ ನೀನ್ ಯಾವ ಸೀಮೆ ಪಂಟನೋ ಕೊಟ್ಟಿರೋ ಸಾಲ ಕೇಳಕ್ ಬಂದ್ರೆ ಗಂಡ ಹೆಂಡ್ತಿರ್ ಜಗಳ ಆಡ್ಕೊಂಡು ಡೌ ಮಾಡ್ತೀರ ಥೂ ನಿಮ್ ಜನ್ಮಕ್ಕೆ ಹಾಳಾಗೋಯ್ತೀರ ಓದಿ ಒಂದಿನ ನಮ್ಮಪ್ಪನ್ನ ನಮ್ ಚಿಕ್ಕಮ್ಮನ್ನ ಆ ರೆಡ್ಡಿ ಮನೆಯವ್ರು ಕರ್ಸ್ಕೊಂಡ್ರು. ಸಾಕು ಸಾಕು ನಮ್ಮನೆಗಿಂತ ಸ್ವಲ್ಪ ಮುಚ್ಕೊಂಡ್ ಬಾರಯ್ಯ. ಅಲ್ಲೇ ಹೆಣ್ಣ ಗಂಡ ಅಲ್ಲ ದಣ್ಯಾರ ನಮ್ಮ ಹತ್ರ ಏನ್ ಕೆಲಸ ಅಂತ ನಮ್ಮನ್ನ ಇಲ್ಲಿ ಗಂಟ ಕರ್ಸ್ಯಾರ. ಮೆತ್ತ ಮಾತಾಡೋ ಕುಡ್ಕ ಅಡ್ಡ ಬಿದ್ದಿದ್ದಾಣ್ಯಾರೇ. ನಾನು ಹಂಗಂದೆ. ನೋಡಿ ನೀವ್ಯಾರು ಎಂಥ ಜನ, ನಿಮ್ಗೇನ್ ಬೇಕು ಏನ್ ಬೇಡ ಎಲ್ಲ ನನಗೆ ಗೊತ್ತಿದೆ. ನಿಮ್ಮಿಂದ ನಮಗೊಂದು ಕೆಲಸ ಆಗ್ಬೇಕಾಗಿದೆ. ಆ ಕೆಲಸ ನೀವು ಮಾಡಲೇಬೇಕು. ಅದೇನ್ ಹೇಳಿ ದಣಿ, ನೀವು ಕಾಲಲ್ಲಿ ತೋರಿಸಿದನ್ನ ತಲೆ ಮೇಲೆ ಮಡಿಕೊಂಡ್ ಮಾಡ್ತೀವಿ. ನಿನ್ನ ಮಗಳು ಗಂಗಾ ನನಗೆ ಬೇಕು. ಇಟ್ಕೊಳ್ಳೋಕ್ಕೋ ಕಟ್ಕೊಳ್ಳೋಕ್ಕೋ ಅಂತ ತಪ್ಪು ತಿಳ್ಕೋಬೇಡಿ. ಮತ್ತೆ ನಮ್ದೊಂದು ಪೂಜೆ ಇದೆ. ಆ ಪೂಜೆಗೆ ಅವಳನ್ನ ಬಲಿ ಕೊಡಬೇಕು. ಅದಕ್ಕೆ ನಿಮ್ಮ ಮಗಳನ್ನ ಒಪ್ಸೋದು ನಿಮ್ ಕೆಲಸ. ದಣಿ, ನನ್ನನ್ನೇನು ತಿಳ್ಕೊಂಡಿದ್ದೀರಿ? ನಾನು ಅವಳ ಮಲ್ತಾಯಿ ನಿಜ, ಆದ್ರೆ ಅವಳನ್ನ ಬಲಿ ಕೊಡೋಷ್ಟು ಕಟ್ಕೆ ಅಲ್ಲ. ಭರತ್, ಈಗ ಎಲ್ಲ ನಿಮ್ದೆ. ಇಷ್ಟೊಂದು ದುಡ್ಡ? ಇದು ಬರೀ ಅಡ್ವಾನ್ಸು. ಕೆಲಸ ಮುಗಿದ ಮೇಲೆ 10 ಲಕ್ಷ ಕೊಡ್ತೀವಿ. ಅಯ್ಯೋ ಅಯ್ಯೋ ಪಾಪ ದಣಿ, ನೀವರ ಕೇಳಿರೋದೇನು? ಒಂದ್ ಬಲಿ ತಾನೆ. ನಾವು ಅಷ್ಟು ಮಾಡ್ತಿದ್ರೆ ಹೆಂಗೆ? ಮಾಡೋಣ ಬಿಡಿ. ಮುಚ್ಚೆ ಬಾಯಿ. ಅಲ್ಲ ಧಣಿ, ನಮ್ಮನ್ನ ನೀವು ಏನೇನ್ ತಿಳ್ಕೊಂಡಿದ್ದೀರಾ? ನಾವು ಬಡವರು ನಿಜ, ಕುಡ್ಕನೂ ನಿಜ, ಆದ್ರೆ ಅವಳನ್ನ ಹುಟ್ಟಿಸಿರೋ ಒರಿಜಿನಲ್ ಆಧಾರ್ ಕಾರ್ಡ್ ನಾನು. ಈ ಬಲಿ ಇದಿರ್ಲಿ, ಏನಾರ ಮಾಡ್ಕೊಳ್ಳಿ. ಸೀಲೆ ಓಪನ್ ಮಾಡಿಲ್ಲ, ಫುಲ್ ಬಾಟ್ಲು. ಕೆಲಸ ಮುಗಿದ ಮೇಲೆ ನೀನು ಸಾಯೋ ತನಕ ಮಲ್ಕೊಂಡೇ ಕುಡಿಬೇಕು. ಅಷ್ಟು ಸರಕು ಕೊಡಿಸ್ತೀವಿ. ದಣಿ, ಈಗ ನಾವೇನ್ ಮಾಡ್ಬೇಕು ಹೇಳಿ? ನೀನೇನ್ ಮಾಡ್ಬೇಕು, ಅವಳನ್ನ ಎಲ್ಲಿ ಕರ್ಕೊಂಬರ್ಬೇಕು ಅಂತ ನಾನ್ ಹೇಳ್ತೀನಿ. ಆದ್ರೆ ಒಂದು ಮಾತು, ಈ ವಿಷಯ ಹೊರಗಡೆ ಎಲ್ಲಾದ್ರೂ ಬಾಯಿ ಬಿಟ್ರೆ ಬಲಿ ಅವಳದಲ್ಲ, ನಿಮ್ಮಿಬ್ಬರದಾಗುತ್ತೆ. ಅಯ್ಯೋ ಬುರ್ದು, ಯಾರಿಗೂ ಹೇಳಲ್ಲ. ನೋಡ್ದಾ ಲಕ್ಷ್ಮಿ? ಬಾಟ್ಲಿ ದಣಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರಲ್ಲ, ಇವನೊಬ್ಬ ಇಲ್ಲೇ ಇದ್ದ, ಅದಕ್ಕೆ ಹಾಕ್ಬಿಟ್ಟೆ. ನಿಯತ್ತಲ್ಲಿ ನಾಯಿನ ಮೀರಿಸ್ಬಿಟ್ಟೆ. ಅಮ್ಮ, ಅಕ್ಕ ಬಂದ್ಲು. ಅಯ್ಯೋ 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 ಮಗಳೇ ಗಂಗಾ, ಎಷ್ಟು ದಂಡಿದ್ಯಮ್ಮ. ಅಯ್ಯೋ ತಂಗ್ಳ್ಯಾಕ್ ತಂದೆ? ಏ ಮಧು, ಬಾಯ್ಲಿ ತಗೋಮ್ಮ, ಇದನ್ನ ಬೀದಿ ನಾಯಿಗೆ ಹಾಕೋಗು. ತಗೋ, ಇದನ್ನು ತಗೋ, ಹಾಕೋಗು. ಗಂಗಾ, ಚಿಕ್ಕಮ್ಮ, ಅಮ್ಮ ಬಾಚಿನ. ಅಯ್ಯೋ ಎಷ್ಟು ದಂಡಿದ್ಯ ನನ್ ಕೂಸು. ಕೂತ್ಕೊಮ್ಮ, ಕೂತ್ಕೋ. ಯಾಕಮ್ಮ ಹಾಗ್ ನೋಡ್ತಿದ್ಯಾ ನನ್ನ? ಗಂಗಾ, ಈ ಮನೆಗೋಸ್ಕರ ಎಷ್ಟು ದುಡಿದ್ರು ಅಷ್ಟೇ, ಹಾಳಾದಿ ದರಿದ್ರ ಅನ್ನೋದು ನಮ್ಮನ್ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಗಂಗಾ, ಒಬ್ಬ ದೊಡ್ಡ ಶ್ರೀಮಂತರ ಮನೆ ಕೆಲಸ ನೋಡ್ಕೊಂಡು ಬಂದಿದ್ದೀನಿ. ನೀನ್ ಆ ಮನೆ ಕೆಲಸ ಒಪ್ಕೊಂಡ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ನಿಮ್ಮಪ್ಪನ ಸಾಲ ಎಲ್ಲ ತೀರುತ್ತೆ ಕಣೆ. ಆಮೇಲೆ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಗಂಗಾ, ಒಪ್ಕೋತೀಯ ತಾನೇ? ನೀನ್ ಈ ಕೆಲಸ ಒಪ್ಕೊಳ್ಳೋದ್ರಲ್ಲೇ ನಮ್ಮೆಲ್ಲರ ಜೀವನನೂ ಇದೆ ಕಣೆ. ಗಂಗಾ, 2 ಮಕ್ಕಳ ಹಣೆ ಬರೋನು ನಿನ್ ಕೈಲೇ ಇದೆ ಕಣೆ. ಅಕ್ಕ, ನಾನು ಸ್ಕೂಲ್ಗೆ ಹೋಗ್ಬೇಕಕ್ಕ. ನಾನು ಜಾಸ್ತಿ ದೊಡ್ಡದಾಗಿ ಓದ್ಬೇಕಕ್ಕ. ಒಪ್ಕೊಳಕ್ಕ ಪ್ಲೀಸ್ ಅಕ್ಕ. ನನಗೆ ನಿಂತರ ಮನೆಗೂ ಹೋಗಿ ಮುಸ್ರೆ ತಿಕ್ಕಿ ತಂಗಳನ್ನ ತಿನ್ನಕ್ಕೆ ಇಷ್ಟ ಇಲ್ಲ ಅಕ್ಕ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಕ್ಕ. ಒಪ್ಕೊಳಕ್ಕ ಪ್ಲೀಸ್. ಒಪ್ಕೋ ಅಕ್ಕ. ಒಪ್ಕೊಳಕ್ಕ. ನೀವೆಲ್ಲರೂ ಸುಖವಾಗಿರ್ತೀರಿ ಅನ್ನೋದಾದ್ರೆ
ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನಿಮ್ಮನ್ ಬಿಟ್ರೆ ನನಗೆ ಅಂತ ಬೇರೆ ಯಾರಿದ್ದಾರೆ ಹೇಳಿ? ಅಯ್ಯೋ ನನ್ ಬಂಗಾರ, ನನ್ ಚಿನ್ನ, ನನಗ್ ಗೊತ್ತಿತ್ತು ನೀ ನಮ್ ಕೈ ಬಿಡಲ್ಲ, ಒಪ್ಕೊಂಡೇ ಒಪ್ಕೋತೀಯ ಅಂತ. ನೋಡು, ನಿನ್ಗೋಸ್ಕರ ಅವ್ರು ಹೊಸ ಬಟ್ಟೆ ಕಳ್ಸಿದ್ದಾರೆ. ಬೇಗ ಸ್ನಾನ ಮಾಡಿ ಹಾಕೊಂಡ್ ಬಾ ಹೋಗು. ಅದೇನ್ ಕೆಲ್ಸ ಚಿಕ್ಕಮ್ಮ? ಅದು ದೊಡ್ಡ ಮನೆಯವ್ರ ಕೆಲ್ಸ ಕಣೆ, ಅವರೇ ಎಲ್ಲ ಹೇಳ್ಕೊಡ್ತಾರೆ. ನಾನು ಜೊತೆಗೆ ಅಲ್ಲಿವರೆಗೂ ಬರ್ತೀನಿ ಕಣೆ. ಹೋಗು, ಬೇಗ ಸ್ನಾನ ಮಾಡ್ಕೊಂಬಾ. ಬಲ್ಗಾಲಿಟ್ಟು ಧೈರ್ಯವಾಗಿ ಬಾ. ಚಿಕ್ಕಮ್ಮ, ನಂಗೆ ಯಾಕೋ ಭಯ ಆಗ್ತಿದೆ. ನೀನೇನ್ ಹೆದರ್ಕೋಬೇಡ, ದೊಡ್ಡ ಮನೆ ಅಂತನಾ. ನಮಸ್ಕಾರ ನಮಸ್ಕಾರ ದಣಿ. ಗಂಗಾ ನಮಸ್ಕಾರ ಮಾಡು ದಣಿಗೆ. ನಮಸ್ಕಾರ. ಬಂದೆ, ನೀ ಇಲ್ಲೇ ಇರು, ನಾ ಹೋಗ್ಬರ್ತೀನಿ. ಅಯ್ಯೋ ಬಂಗಾರ, ಲಕ್ಷ್ಮಿ ನಮ್ಮವ್ವ. ಬಾಲೆ, ನಿನಗೊಂದು ಗಂಡಾಂತರ ಕಾದಿದೆ. ಅದರಿಂದ ತಪ್ಪಿಸಿಕೊಂಡರೆ 100 ಕಾಲ ಸುಖವಾಗಿ ಬಾಳ್ತೀಯ. ನೋಡು, ನೀನು ಹೇಳಿದ ದುಡ್ಡು ಕರೆಕ್ಟ್ ಆಗಿದೆ. ಎಣಿಸ್ಕೊ, ತಗೋ. ಅಯ್ಯೋ ನಮ್ಮವ್ವ ಲಕ್ಷ್ಮಿ. ಅಯ್ಯೋ ತಾಯಿ. ರೈಟ್ ಹೇಳು. ಅಯ್ಯೋ ನಮ್ಮವ್ವ ಲಕ್ಷ್ಮಿ. ಯಾರು? ಗಂಗಾ, ಎಲ್ಲಿ ಹುಡುಗಿ? ಇಲ್ಲಿ ನಿಂತಿದ್ಲು. ಹುಡುಕು. ಗಂಗಾ, ಏ ಗಂಗಾ, ಎಲ್ಲಿ ಹೋದ್ಯೆ? ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಅಯ್ಯೋ ನಿನ್ನ ಹೋಗ್ಸನೆ ಹುಡುಕು. ಗಂಗಾ, ಅಯ್ಯೋ ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಆ ಸನ್ಯಾಸಿ ಹೇಳ್ದಾಗೆ ಈ ಗಂಡಾಂತರದಿಂದ ಪಾರಾದ್ರೆ ಸುಖವಾಗಿ ಬಾಳ್ಬೋದು ಅನ್ನೋ ಆಸೆಯಿಂದ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೆ ಟ್ರೈನ್ ಹತ್ತಿ ಇಲ್ಲಿಗೆ ಬಂದೆ. ಆದ್ರೆ ಆ ಪಾಪಿಗಳು ಇಲ್ಲಿಗೂ ಹುಡ್ಕೊಂಡು ಬಂದಿದ್ದಾರೆ. ಖಂಡಿತ ಅವ್ರನ್ನ ಉಳಿಸಲ್ಲ. ನಿಮ್ಮ ಅಪ್ಪ ಅಮ್ಮ ನನ್ನ ಹಣಕ್ಕೋಸ್ಕರ ಮಾರ್ಕೊಂಡ್ರು, ಆದರೆ ನಮ್ಮಪ್ಪ ಅಮ್ಮ ಅವ್ರ ಸುಖಕ್ಕೋಸ್ಕರ ನನ್ನ ಬಿಟ್ಟೋದ್ರು. ಈಗ ನಾವಿಬ್ಬರು ಒಂದೇ ಟ್ರ್ಯಾಕ್ನ 2 ಕಂಬಿಗಳ ಥರ. ಇಷ್ಟು ವರ್ಷ ನಾನು ಯಾಕೆ ಬದುಕಿದ್ದೀನಿ, ಯಾರಿಗೋಸ್ಕರ ಬದುಕಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ದುಡ್ಡುಗೋಸ್ಕರ ಎಂತೆಂಥವ್ರಿಗೋ ಕೆಲಸ ಕೊಟ್ಟಿದ್ದೀನಿ. ಬಳ್ಳಾರಿ ಬ್ರದರ್ಸೇ ಅಲ್ಲ, ಎಂಟೈರ್ ಬಳ್ಳಾರಿನೇ ಒಂದು ಕಡೆ ತೊಡೆ ತಟ್ಟು ನಿಲ್ಲಿ. ನಾನಿದ್ದೀನಿ ನಿನ್ನ ಜೊತೆ. ಬಲಿ ಯಾರು ಕೊಡ್ತಾರೆ ನೋಡೋಣ. ಇಲ್ಲೇ ಕರ್ಸ್ ಹೊಡಿಲ, ಇಲ್ಲ ಹುಡುಕೊಂಡೋಗಿ ಹೊಡಿಲ, ನೀನ್ ಡಿಸೈಡ್ ಮಾಡು. ಅಂಕಲ್, ನೀವು ಹೇಳ್ದಂಗೆ ನಮ್ಮ ಪ್ಲಾನ್ ಪ್ರಕಾರ ಟೈಗರ್ನ ನಮ್ಮ ಮಠದಲ್ಲಿ ಲಾಕ್ ಮಾಡಿದ್ದೀವಿ. ಓಕೆ ಸರಿ ಅಂಕಲ್. ಆ ರೆಡ್ಡಿ ಬ್ರದರ್ಸ್ಗೆ ಬೇಗ ಇನ್ಫಾರ್ಮ್ ಮಾಡಿ, ಆದಷ್ಟು ಬೇಗ ಹೋಗಿ ಅವ್ರ ಕೆಲಸ ಮುಗಿಸ್ಲಿ. ನಾವು ನಮ್ಮ ಕಡೆಯವರು ಟೈಗರ್ನ ಕವರ್ ಮಾಡಿ ಅವನ ಕತೆನ ಮುಗಿಸ್ತೀವಿ. ಒಂದು ವೇಳೆ ಅವನು ತಪ್ಪಿಸ್ಕೊಂಡ್ರೆ ಟೈಗರ್ ಮಗ ಲೇ ಮಗ ಮಗ
ಹೇಯ್ ನಾನು ಬರೋವರೆಗೂ ನೀನು ಸ್ವಲ್ಪ ಹುಷಾರಾಗಿರು. ತಪ್ಪಿಸ್ಕೊಂಡು ಹೋಗ್ತೀಯನ? ತಪ್ಪಿಸ್ಕೊಂಡು ಹಿಡ್ಕೊಳ ಎತ್ತಾಕೊಂಡು ನಡೆಯ. ಮಾತ್ರ ತಪ್ಪಿಸ್ಕೊಂಡು ನೋಡ್ತೀಯಾ? ಟೈಗರ್ ಅಂತ ಟೈಗರ್. ಗಂಗಾ 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 ಏಯ್ ಬಿಡ್ರೋ ಏಯ್ ಎಲ್ಲ ನನ್ನ ಮಗಳು ಕತ್ತೆ ಕತ್ತೆ ನೀನ್ ಎಳ್ಸ್ಕೋಬೇಕಾದ್ರೆ ನಾನು ಸುಮ್ಮನೆ ಇರ್ಬೇಕಾ? ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಕೆಲಸ ಆದ್ಮೇಲೆ ದುಡ್ಡು ಬರೋದು, ದುಡ್ಡು ಬಂದ್ಮೇಲೆ ನಿಂಗೆಲ್ಲ ಕೊಡಿಸ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಅಂದ್ರೆ ನಿಮ್ ಮನಸ್ಸಿಗೆ ಬಂದ ಮಾಡ್ತಾ ಇದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ? ಮಗಳ ಗಂಗಾ ಮಾಲಿನ್ಯ ಸ್ವಾಹ. ಗಂಗಾ 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 ಅಯ್ಯೋ ಜಗಜ್ಜನನಿಯೇ ಸ್ವಾಹ. ರುದ್ರಕಾಳಿಯೇ ಸ್ವಾಹ. ರುಂಡಮಾಲಿನ್ಯೇ ಸ್ವಾಹ. ತೆಗಿರಲ್ಲ
ಅಯ್ಯೋ 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 ನಿನ್ಗೇನ್ ಗೊತ್ತೋ ಯಾಕ್ಲ ಹಿಂಗ್ ಬಡ್ಕೋತ್ಯಾ? ಅದು ಹೊಡೆದೋಯ್ತು, ಇನ್ನೊಂದು ಬಾಟ್ಲಿ ಬೇಕು. ಕೈಗೆ ಬಂತು ಬಾಯಿಗೆ ಬರೋವರೆಗೂ ತಡ್ಕೊಳ್ಳೋ. ನಂಗೆ ಈಗಲೇ ಬೇಕು. ಅಮ್ಮ ಕರೆದುಕೊಂಡು ಹೋಗಿ. ಬಳ್ಳಾರಿ ಬ್ರದರ್ಸ್ ಮೇಲೆ ಕೈ ಮಾಡಿದ ಗಂಡಸನ್ನ ನೋಡ್ಲಿಲ್ಲ ಅನ್ನೋ ಕೊರಗಲ್ಲಿದ್ದೆ. ಈಗ ನೋಡ್ದೆ. ಸಾವನ್ನೇ ನೋಡ್ಬೇಕು ಅಂತ ಆಸೆ ಪಟ್ಟಿರೋ ಮೊದಲನೇ ವ್ಯಕ್ತಿ ನೀನು. ಊರ್ ನಂದು, ಬಾರ್ಡರ್ ನಂದು, ಏರಿಯಾ ನಂದು, ಆದ್ರೆ ಸಾವೊಂದು, ಅದು ನಿಂದು. ಆ ನಿಧಿಗೆ ಈ 2 ಬಲಿ ಕೊಟ್ರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತಲ್ವಾ? ನಿಧಿ ಸಿಗೋದಿಕ್ಕೆ 7 ಬಾಲಿ, ನಿನ್ನ ಸಾಮ್ರಾಜ್ಯ ಕಟ್ಟೋದಿಕ್ಕೆ ಇವನು ಬಾಲಿ. ಹಾ ಟೈಗರ್, ಹಾರ್ಟ್ ಲಾಕ್ ಆಗಿ ಮಾತು ನಿಂತೋಯ್ತಾ? ಆ ಹುಡುಗಿ ನಿನಗೇನಾಗ್ಬೇಕು? 10 ನಿಮಿಷ ಸೈಲೆಂಟಾಗಿ ಕಣ್ಮುಚ್ಕೋ. ಆ ನಿಧಿಲಿ ನಿನಗೂ ಒಂದು ಭಾಗ ಕೊಡ್ತೀನಿ. ಓಕೆ? ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಯೌವನದ ಕಾವನ್ನ ತೀರ್ಸ್ಕೊಳ್ಳೋದಿಕ್ಕೆ ಆ ಬ್ರಹ್ಮ ಭೂಮಿ ಮೇಲೆ ಬೇಕಾದಷ್ಟು ಹೆಣ್ಣುಗಳನ್ನ ಸೃಷ್ಟಿ ಮಾಡಿದಾನೆ. ಇವಳನ್ನ ಬಿಟ್ಬಿಡು, ಬೇರೆಯವಳನ್ನ ಆರಿಸ್ಕೋ. ಕಾಡಿಗೆ ಒಬ್ಬನೇ ರಾಜ, ಸಿಂಹ. ಅದು ನಾನು, ನೀನು ಟೈಗರ್. ಗೊತ್ತಿದ್ದು ಮಾತಾಡ್ತಾ ಇದ್ಯಾ ಲೇ ಮೋದಿ ಸಿಂಹ? ಸೈಲೆಂಟ್ ಆಗಿದ್ರೆ 100 ವರ್ಷ, ನಾನು ವೈಲೆಂಟ್ ಆದರೆ 3 ನಿಮಿಷ. ನನ್ನ ಮಕ್ಕಳ ಡಿಸೈಡ್ ಮಾಡ್ಕೊಳ್ಳಿ, ಅಣ್ಣನ ತಮ್ಮನ, ತಮ್ಮನ ಅಣ್ಣನ, ಇಲ್ಲ 3 ಜನ ಒಟ್ಟಿಗೆ ಬಂದ್ರು. ಬರಲೈ ಟೈಗರ್, ಬರ ಬರ, ಇದು ಬರಲೈ. ಟೈಗರ್ ಕತೆ ಮುಗೀತು. ಸಿಂಹ, ಸಿಂಹ.
ಬೇಡಪ್ಪ ಹೊಡಿಬೇಡಪ್ಪ ತಪ್ಪಾಯ್ತಪ್ಪ ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ಬೋದಾ?